ಎಡಗೈಗೆ 5%, ಬಲಗೈಗೆ 5%, ಸ್ಪೃಶ್ಯರಿಗೆ 5%. ಎಸ್ಸಿ ಸಮುದಾಯದ ಮೀಸಲಿನಲ್ಲಿ ಒಳ ಮೀಸಲು ಜಟಾಪಟಿ ನಡೆದಿದೆ. ಎಡಗೈಗೆ 5%, ಬಲಗೈಗೆ 5%, ಸ್ಪೃಶ್ಯರಿಗೆ 5%. ಎಸ್ಸಿ ಸಮುದಾಯದ ಮೀಸಲಿನಲ್ಲಿ ಒಳ ಮೀಸಲು 15% ಮೀಸಲಾತಿಯಲ್ಲಿ ಸಮಾನ ಅವಕಾಶ ಕೊಡುವಂತ ಚಾನ್ಸಸ್ ಇದೆಯಾ? ಹಾಗಾದ್ರೆ ಸಮಾನ ಅವಕಾಶಕ್ಕೆ ರೋಸ್ಟರ್ ಬಿಂದು ಮರು ನಿಗದಿಯಾಗುತ್ತಾ? 3 ಪ್ರವರ್ಗಗಳ ಮೂಗಿಗೆ ತುಪ್ಪ ಹಚ್ಚಲು ಸರ್ಕಾರದ ಪ್ಲಾನ್. ಕೆಲವೇ ಕ್ಷಣಗಳಲ್ಲಿ ಒಳ ಮೀಸಲಾತಿಗೆ ಪಟ್ಟು ಹಿಡಿದಿರುವಂತಹ ಎಡಗೈ ಸಮುದಾಯ. ಎಡಗೈ ಸಮುದಾಯದ ಕೂಗಿಗೆ ಮಣೆ ಹಾಕುತ್ತಾ ಸಿದ್ದು ಸರ್ಕಾರ. ಸಿದ್ದು ಸರ್ಕಾರದ ಬಳಿ ಈಗ ಒಳ ಮೀಸಲಾತಿಯ 3 ಸೂತ್ರಗಳಿರುವಂತದ್ದು. ಇದರಲ್ಲಿ ಯಾವುದನ್ನ ಓಕೆ ಮಾಡುತ್ತೆ? 3ರಲ್ಲಿ ಯಾವ ಸೂತ್ರಕ್ಕೆ ಮಣೆ ಹಾಕುತ್ತೆ ಸಿದ್ದು ಸರ್ಕಾರ? ಎಡಗೈ ಸಮುದಾಯಕ್ಕೆ ಗುಡ್ ನ್ಯೂಸ್ ನೀಡುತ್ತಾ ಸಿದ್ದು ಸರ್ಕಾರ. ಸಿದ್ದು ಸರ್ಕಾರದ ಪಾಲಿಗೆ ಬಿಸಿ ತುಪ್ಪವಾದ ಒಳ ಮೀಸಲಾತಿ ಹಂಚಿಕೆ. ಇದೀಗ ಸರ್ಕಾರದ ಮುಂದೆ ಇರುವಂತದ್ದು 3 ಆಪ್ಷನ್: ಸೂತ್ರ 1, ಸೂತ್ರ 2, ಸೂತ್ರ 3. ಈ ಸೂತ್ರಗಳಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಳ್ಳುತ್ತೆ? ಎಲ್ರಿಗೂ ಸಹಿತ ಸಮಾನವಾದಂತಹ ಮೀಸಲಾತಿಯನ್ನ ಒದಗಿಸಿಕೊಡುತ್ತಾ ಅಥವಾ ಎಡಗೈಗೆ ಜಾಸ್ತಿ ಒತ್ತನ್ನ ಕೊಡುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನುಂಗಲಾಗದ ಬಿಸಿ ತುಪ್ಪವಾಗಿದೆ ನಿಜಕ್ಕೂ ಸಹಿತ. ಸದ್ಯಕ್ಕೆ ಈಗ ಸರ್ಕಾರ ತುಂಬಾ ಜಾಗೃತವಾಗಿ ಇದ್ರ ಬಗ್ಗೆ ಎಚ್ಚರಿಕೆಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. 2028ರ ಎಲೆಕ್ಷನ್ ಅನ್ನ ಮುಂದಿಟ್ಕೊಂಡು ಇದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಒಳ ಮೀಸಲಾತಿಯ ಜಟಾಪಟಿ ಏನಿದೆ ಅಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ನುಂಗಲಾಗದ ಬಿಸಿ ತುಪ್ಪ ಅಂತ ಹೇಳ್ಬೋದು. ಸೂತ್ರ 1ರಲ್ಲಿ ನಾವು ಗಮನಿಸ್ತಿದ್ವಿ, ಎಡಗೈಗೆ 5% ಕೊಡುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡಗೈಗೆ ಬಲಗೈಗೆ ಸ್ಪೃಶ್ಯರಿಗೆ ಸಮನಾದ ರೀತಿಯಲ್ಲಿ ಹಂಚಿಕೆ ಆಗುತ್ತಾ 15% ಅಲ್ಲಿ. ಇನ್ನು ಸೂತ್ರ 2ರಲ್ಲಿ ಎಡಗೈಗೆ 6%, ಬಲಗೈಗೆ 5%, ಸ್ಪೃಶ್ಯರಿಗೆ 4% ಇರುವಂಥದ್ದು. ಇಲ್ಲಿ -1 ಆಗುತ್ತೆ. ಇನ್ನು 3ನೇ ಸೂತ್ರ ಎಡಗೈಗೆ 5%, ಬಲಗೈಗೆ 5%, ಸ್ಪೃಶ್ಯರಿಗೆ 5%. ಅಂದ್ರೆ ಇಲ್ಲಿ ಸಮನಾಗಿ ಹಂಚಿಕೆ ಆಗುತ್ತೆ. ಇದು ಸಮನಾದ ಹಂಚಿಕೆಯಲ್ಲಿ ಮೇಲೆಗಡೆ ನಾವು ನೋಡಿದಾಗ ಎಡಗೈಗೆ ಮತ್ತು ಬಲಗೈಗೆ -1 ಆಗುತ್ತೆ. ಅಂದ್ರೆ 15% ಅಂತ ನೋಡಿದ್ರೆ ಸಮಾನವಾದ ರೀತಿಯಲ್ಲಿ ಇಲ್ಲಿ ಹಂಚಿಕೆ ಆಗುತ್ತಾ ಅಥವಾ ಎಡಗೈಗೆ ಇಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಟ್ಟು ಮುಂದೆ ಹೋಗುತ್ತಾ ಸರ್ಕಾರ? ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗುವುದಂತೂ ಫಿಕ್ಸ್ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯನ್ನ ಈಗ ವಿರೋಧ ಪಕ್ಷದವರು ಸಹಿತ ಅದನ್ನು ಅಸ್ತ್ರವಾಗಿ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲದರ ನಿಟ್ಟಿನಲ್ಲಿ ಇದರ ವಿಚಾರಕ್ಕೆ, ಒಳ ಮೀಸಲಾತಿಯ ವಿಚಾರಕ್ಕೆ ಸರ್ಕಾರದ ಹುದ್ದೆಗಳು ಅಲ್ಲಿ ಖಾಲಿ ಉಳಿದಿರೆ. ಇದನ್ನೆಲ್ಲವನ್ನ ಕೂಡ ಗಮನಿಸ್ಕೋಬೇಕಲ್ಲ. ಯಾಕಂದ್ರೆ ಮೊದಲು ಒಳ ಮೀಸಲಾತಿಯ ಸಮಸ್ಯೆಯನ್ನ ಬಗೆಹರಿಸಿ ಆಮೇಲೆ ನೇಮಕಾತಿಯನ್ನ ಮಾಡ್ಕೊಳ್ಳಿ ಅನ್ನುವಂತಹ ಮಾತುಗಳು ಮತ್ತೊಂದು ಕಡೆ. ರಾಜ್ಯ ಸರ್ಕಾರಕ್ಕೆ ಹೇಗಾಗಿದೆ ಅಂತ ಅಂದ್ರೆ ಈಗ ಸದ್ಯಕ್ಕೆ ತಮಗೆ ಅಂದ್ರೆ ಕುರ್ಚಿ ಫೈಟ್ ಯಾವ ರೀತಿಯಾದಂಥ ಮಟ್ಟಿಗೆ ಅಲ್ಲಿ ಟೆನ್ಷನ್ ಗೊಂದಲವನ್ನ ತಂದು ಒದ್ದಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಳ ಮೀಸಲಾತಿಯ ಜಟಾಪಟಿ ಸಹಿತ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಇಲ್ಲಿ ಯಾರಿಗೆ ಓಲೈಕೆ ಮಾಡಬೇಕಾ, ಯಾರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಅಥವಾ ಸಮನಾಗಿ ಕೊಟ್ಟು ಬಿಟ್ರೆ ಯಾವುದೇ ರೀತಿಯಾದಂಥ ಕಿರಿಕೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಮುಂದೆ ಇರುವಂಥ ಒಂದು ಆಪ್ಷನ್. ಅಂದ್ರೆ 3 ಆಪ್ಷನ್ಗಳು ಇದೀಗ ಸರ್ಕಾರದ ಮುಂದೆ ಇದೆ. ಎಡಗೈಗೆ 6, ಬಲಗೈಗೆ 5, ಸ್ಪೃಶ್ಯರಿಗೆ 4% ಕೊಟ್ರೆ ಬಲಗೈಗೆ 1 ಮೈನಸ್ ಆಗುತ್ತೆ, ಸ್ಪೃಶ್ಯರಿಗೆ 1 ಮೈನಸ್ ಆಗುತ್ತೆ. ಒಂದು ವೇಳೆ ಸಮನಾಗಿ ಕೊಟ್ರೆ ಎಡಗೈಗೆ -1 ಆಗುತ್ತೆ, ಬಲಗೈಗೆ -1 ಆಗುತ್ತೆ, ಸ್ಪೃಶ್ಯರಿಗೆ 1 ಎಕ್ಸ್ಟ್ರಾ ಆಗುತ್ತೆ. ಇನ್ನು ಒಂದು ವೇಳೆ ಎಡಗೈಗೆ 5.5%, ಬಲಗೈಗೆ 5% ಕೊಟ್ಟರೆ ಸ್ಪೃಶ್ಯರಿಗೆ 4% ಕೊಟ್ರೆ ಅಲ್ಲಿ ಸ್ಪೃಶ್ಯರಿಗೆ -1 ಆಗುತ್ತೆ, ಮಿಕ್ಕಿದು 0.5% ಅಲ್ಲಿ ಮೈನಸ್ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಇದೀಗ ಸಿದ್ದು ಸರ್ಕಾರ ಇದ್ರ ಬಗ್ಗೆ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ.